ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಸೊ ಫ್ರೆಶ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ದೀಪನೂ ಕೂಡ ಹಚ್ಚಬೇಕು. ಸೊ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ, ನಾವು ಎಲ್ಲಿಗೂ ಹೊರಡ್ತಾ ಇದ್ದೀವಿ ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆವರೆಗೂ ವ್ಲಾಗನ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವ್ಲಾಗನ್ನ ನೋಡ್ತೀರಾ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಹೇಗೆ ಅಂತ ಹೇಳಿಬಿಟ್ಟು. ಕೊನೆವರೆಗೂ ವ್ಲಾಗನ್ನ ನೋಡಿ, ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಇವತ್ತಿನ ಒಂದು ವ್ಲಾಗ್. ನನಗೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ಸೊ ತುಂಬಾ ಖುಷಿ ಆಯಿತು, ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ನನ್ನ ವಿಡಿಯೋದಲ್ಲಿ ಈ ಥರ ಕಮೆಂಟ್ ಬಂದಿರೋದು. ತುಂಬ ಹಿಂದೆ ಇದೇ ಥರ ಕಮೆಂಟ್ ಬರ್ತಾ ಇತ್ತು, ನಿಮ್ಮ ಹೇರ್ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದಕ್ಕೆ ಬೇಕಾಗಿರೋಂಥ ಅಂದರೆ ನಾನು ಯಾವ ರೀತಿ ಎಲ್ಲ ಹೇರ್ ಕೇರ್ ಮಾಡ್ತೀನಿ, ಸೊ ಅದನ್ನೆಲ್ಲನೂ ವಿಡಿಯೋ ಮಾಡಿದ್ದೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಸೊ ನಾನು ಹೇರ್ ಕಟ್ ಮಾಡಿಸ್ಬಿಟ್ಟು ಹೇರ್ ಗ್ರೋತ್ ಆಗ್ತಿರ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ, ಅದಕ್ಕೆಲ್ಲ ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಮನೆ ಮತ್ತು ಎಲ್ಲದಕ್ಕೂ ಕೂಡ ಅಷ್ಟೇ. ಯಾವುದೇ ಡಾಕ್ಟರ್ಸ್ ಹತ್ರ ಎಲ್ಲ ಹೋಗಿಲ್ಲ ನಾನು. ಬಟ್ ಮನೆ ಮದ್ದು ಲಾಸ್ಟ್ ಟೈಮಲ್ಲಿ ತುಂಬ ವರ್ಷ ಆಯಿತು, ಅಂದರೆ 2 ವರ್ಷ ಅಂದ್ಕೊತೀನಿ. ಸ್ವಲ್ಪ ಲಾಂಗಲ್ಲೇ ಸ್ಟೆಪ್ ಕಟ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ದೆ. ಬಟ್ ಅವನು ನನ್ನ ಕೂದಲು ನೋಡಿನೇ ಏನೋ ಇಲ್ಲ ದುಡ್ಡಿನ ಆಸೆಗೋ ಏನೋ ತುಂಬ ಶಾರ್ಟ್ ಮಾಡಿ ಕಳಿಸ್ಬಿಟ್ಟ. ನಾನು ಆಮೇಲೆ ಫ್ರಂಟಿಗೆ ಬಿಟ್ಕೊಂಡು ನೋಡಿದ್ರೆ ಹೇರ್ನ ತುಂಬ ಅಂದರೆ ತುಂಬಾ ಶಾರ್ಟ್ ಮಾಡಾಕ್ಬಿಟ್ಟಿದ್ದ. ನನ್ನ ಲೈಫಲ್ಲಿ ಅಷ್ಟೊಂಥರ ಶಾರ್ಟ್ ಯಾವತ್ತೂ ಮಾಡಿಸಿರ್ಲಿಲ್ಲ. ಅದಾದಮೇಲೆ ತುಂಬ ಜನ ಬೈದರು, ಯಾಕೆ ಹೇರ್ ಅಷ್ಟು ಚೆನ್ನಾಗಿದ್ದಿದ್ದು ಹಿಂಗೆ ಮಾಡಿಕೊಂಡೆ ಅಂದರು, ಎಲ್ಲ ಆಗೋಯ್ತು. ಸೊ ಅದಾದಮೇಲೆ ಸ್ವಲ್ಪ ದಿನ ಬೆಳಿಲೇ ಇಲ್ಲ ಕೂದಲು, ತುಂಬ ಸ್ವಲ್ಪ ಉದುರೋದಕ್ಕೆ ಶುರು ಆಯಿತು. ಅದಾದಮೇಲೆ ಏನಕ್ಕೆ ಹಿಂಗೆ ಆಗ್ತಾ ಇದೆ, ಏನಾದ್ರು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅಂದರೆ ನಾವು ಮೇಲ್ಗಡೆ ಅಂದರೆ ಹೇರ್ಗೆ ಏನು ಹಚ್ಚುತ್ತೀವಿ ಏನು ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ನಮ್ಮ ಹೆಲ್ತು ಕೂಡ ಇಂಪಾರ್ಟೆಂಟು. ಒಳ್ಳೆ ವಿಟಮಿನ್ ಸಿಕ್ತು ಅಂತ ಅಂದರೆ, ಯಾವುದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂತ ಅಂದರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಹಾಗೆ ನಾವು ಡಯಟ್ ಅಂತ ಏನು ಹೇಳ್ತೀವಿ, ನಾವು ಫಿಟ್ಟಾಗಿರಬೇಕು ಅಂತ ಏನು ಹೇಳ್ತೀವಿ, ಸೊ ಅದು ಎಲ್ಲದಕ್ಕೂ ಕೂಡ ನಮಗೆ ಬರೀ ದೇಹ ಒಂದು ಸಣ್ಣ ಆಗೋದಷ್ಟೇ ಅಲ್ಲ, ನಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿ ಒಂದು ಲಿಮಿಟಾಗಿ ಇಟ್ಕೊತಾ ಹೋದರೆ. ಸೊ ಹಾಗಾಗಿ ಆ ಥರ ಮಾಡ್ಕೊತಾ ಬಂದೆ. ಓಕೆ, ಸೊ ಇವಾಗ ನಾನು ಹೇರ್ ಕತೆ ಮುಗೀತು. ಹೆಂಗೋ ಸದ್ಯಕ್ಕೆ ಇವಾಗ ಇಷ್ಟಾದರೂ ಬೆಳೀತಾ ಇದೆ, ಉದ್ರೋದೆಲ್ಲ ಕಡಿಮೆ ಆಗಿದೆ, ಬೆಳೀತಾ ಇದೆ. ಸೊ ಖುಷಿ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀನಿ. ಬನ್ನಿ, ವ್ಲಾಗು ಡೈಲಿ ವ್ಲಾಗ್ ಅಂತ ಹೇಳಿಬಿಟ್ಟು ಬರೀ ಹೇರ್ ಬಗ್ಗೆನೇ ಮಾತಾಡಿದ್ದಾಯಿತು. ಸೊ ಮನೆ ದೇವ್ರಿಗೆ ಹೋಗೋಣ ಅಂತ ತುಂಬ ದಿವಸದಿಂದ ಅನ್ಕೊತಾನೆ ಇದ್ವಿ. ಅಂದರೆ ಮಾವಂದು ತಿಥಿ ಆದಮೇಲೆ ಮನೆ ದೇವ್ರಿಗೆ ಹೋಗೇ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು, ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ತಿಥಿ ಆದಮೇಲೆ, ಯಾಕಂದರೆ ಒಂದು ಸೂತ್ಕ ಅಂತ ಏನಿರುತ್ತೆ, ಸೊ ಅದು ಕಳೆದ್ಮೇಲೆ ಮನೆ ದೇವ್ರಿಗೆ ಹೋಗಿ ಅಣಿಕೆ ಮಾಡಿಸ್ಕೊಂಡು ಬರಬೇಕು ಅಂತಾರೆ. ಸೊ ನಾವು ಹೋಗಿರಲಿಲ್ಲ ಅವತ್ತು ಇವತ್ತು ಅಂದ್ಕೊಂಡು ಮತ್ತೆ ಯಾವುದೋ ಒಂದು ಸೂತ್ಕ ಬಂತು. ಲಾಸ್ಟಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಆ ಸೂತ್ಕ ಬಂದಮೇಲೆ ಅದು ತಿಥಿ ಆಗೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಸೊ ಮೊನ್ನೆ ಇನ್ನೂ ತಿಥಿ ಆಯಿತು, ಅದನ್ನು ಕೂಡ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೆ. ಇವಾಗ ಪಟ್ಟ ಅಂತ ಹೇಳಿ ಹಿಂದೆ ಮುಂದೆ ನೋಡೋದೇ ಬೇಡ, ಮತ್ತೆ ಯಾವ ಸೂತ್ಕ ಬಂದ್ಬಿಡುತ್ತೋ ಅಂತ ಭಯದಲ್ಲಿ ಬಂದ್ಬಿಟ್ವಿ. ಇವಾಗ ನಮ್ಮದು ಬಂದು ಮನೆ ದೇವರು ಲಾಲಿಂಕೆರೆ ಕೋಡಿಲಿಂಗೇಶ್ವರ ಅಚಲಪರಮೇಶ್ವರಿ. ಹಾಗೆ ಇನ್ನೊಂದು ದೇವರಿದೆ, ಅದು ಹಳ್ಳೇಳಮ್ಮ ಅಂದರೆ ಮಾಯಮ್ಮ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇದು ಬಂದು ನಾವು ಲಾಸ್ಟಿಗೆ ಬಂದಿರೋದು ಮಾಯಮ್ಮ. ನಾನು ಅಚಲ ಪರಮೇಶ್ವರಿದು ವಿಡಿಯೋ ಎಲ್ಲ ಮಾಡಲ್ಲ, ಬಿಕಾಸ್ ಆ ದೇವ್ರನ್ನ ವಿಡಿಯೋ ಮಾಡಬಾರ್ದು, ಹಾಗೆ ಫೋಟೋನು ತೆಗಿಬಾರ್ದು ಅನ್ನೋದಿದೆ. ಕೆಲವೊಬ್ರು ತುಂಬಾ ನಂಬ್ತಾರೆ. ಸೊ ನಾನು ಮದುವೆ ಆದಾಗ್ಲಿಂದನೂ ಕೂಡ ಅದನ್ನು ನಂಬ್ತೀನಿ. ಹಾಗೆಯೇ ದೇವ್ರದ್ದು ಯಾವತ್ತೂ ನಾವು ಫೋಟೋ ತೆಕ್ಕೊಂಡಿಲ್ಲ. ಸ್ವಲ್ಪ ಭಯ ಆಗುತ್ತೆ ಅಚಲಮ್ಮನ್ನ ಏನೋ ಒಂದು ಬೇಕಾಬಿಟ್ಟಿ ಥರ ಇದು ಮಾಡೋದಕ್ಕಾಗಲ್ಲ. ಸೊ ಅಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಗೆ ಫೋಟೋ ಎಲ್ಲ ತೆಕ್ಕೊಳ್ಳೋದಕ್ಕೆ ಆರಾಮಾಗಿ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ. ಸೊ ಹಂಗಾಗಿ ಇಲ್ಲಿ ಹಳ್ಳೇಳಮ್ಮ ದೇವಸ್ಥಾನದಲ್ಲಂತೂ ತುಂಬಾ ಫ್ರೀಯಾಗಿ ವಿಡಿಯೋ ಮಾಡ್ಕೊಬೋದು, ಹಾಗೆಯೇ ಫೋಟೋನು ತೆಕ್ಕೊಬೋದು, ಅವ್ರು ಏನೂ ಮಾತಾಡಲ್ಲ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಪಾಸಿಟಿವ್ ವೈಬ್ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ, ಖಂಡಿತ ಅದು ನಿಜ.
ಒಂದು ತುಂಬಾನೇ ಖುಷಿ ಆಯ್ತು. ಎಲ್ಲಾ ದೇವಸ್ಥಾನಗಳದ್ದು ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದು. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಕೆಲವೊಂದು ಡ್ರೆಸ್ಸಸ್ನ ಬುಕ್ ಮಾಡ್ಕೊಂಡಿದ್ದೆ, ಅಂದರೆ ಅಮೆಝಾನಲ್ಲಿ. ಸೊ ತುಂಬಾನೇ ಚೆನ್ನಾಗಿದೆ. ಸೊ 2 ಡ್ರೆಸ್ಸಸ್ನ ಬುಕ್ ಮಾಡ್ಕೊಂಡಿದ್ದೆ, ಅಂದರೆ ಕ್ವಾಲಿಟಿ ವೈಸ್ ಎರಡು ಕೂಡ ತುಂಬ ಡಿಫ್ರೆನ್ಸ್ ಆಗಿ ಬಂದಿದೆ. ಸೊ ಇದು ಒಂದು ಪಿಂಕ್ ಕಲರ್ ಡ್ರೆಸ್ಸು. ಸೊ ಇದು ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಬುಕ್ ಮಾಡ್ಕೊಂಡೆ. ಇದು ಕಾಟನ್ ಇದೆ. ಸೊ ಯಾವಾಗಲೂ ನಾನು ಡಬಲ್ ಎಕ್ಸೆಲ್ ಮಾಡೋದು, ಎಕ್ಸೆಲ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಮನೆ ಹತ್ರನೇ ಹಾಕೊಂತೀವಿ ಅಂತ ಅಂದಾಗ ಸ್ವಲ್ಪ ಫ್ರೀ ಆಗಿರ್ಬೇಕು ಬಟ್ಟೆಗಳು. ಸೊ ಹಾಗಾಗಿ ಸ್ವಲ್ಪ ಡಬಲ್ ಎಕ್ಸೆಲ್ನ ಮಾಡ್ಕೊತೀನಿ. ಇದು ಕೂಡ ಅಷ್ಟೇ. ಇದು ಪ್ಯಾಂಟು. ಸೊ ತುಂಬಾನೇ ಚೆನ್ನಾಗಿದೆ. ಇದನ್ನೆಲ್ಲ ಒಂದ್ಸಲಿ ವಾಶ್ ಮಾಡಿ ಆಮೇಲೆ ನಾನು ವೇರ್ ಮಾಡಬೇಕು. ಅದಕ್ಕೋಸ್ಕರ ನಾನು ವೇರ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ. ಸೊ ಯಾಕಂದ್ರೆ ಆನ್ಲೈನಲ್ಲೆಲ್ಲ ಬುಕ್ ಮಾಡೋದು ಒಂದ್ಸಲ ವೇರ್ ಮಾಡಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಬಂದು ಈ ತರ ಪಿಸ್ತಾ ಗ್ರೀನ್, ಲೈಟ್ ಪಿಸ್ತಾ ಗ್ರೀನು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಕ್ವಾಲಿಟಿ. ಇದು ಸ್ವಲ್ಪ ರೇಯಾನ್ ಫ್ಯಾಬ್ರಿಕ್ ಬರುತ್ತೆ. ಸೊ ಅದು ಕಾಟನ್ ಫ್ಯಾಬ್ರಿಕ್ ಬರುತ್ತೆ. ಸೊ ಇದು ರೇಯಾನು. ಇದು ಬಂದು ಸಿಂಕ್ ಆಗಲ್ಲ, ಬಟ್ ಕಾಟನ್ ಫ್ಯಾಬ್ರಿಕ್ ಬಂದು ಸಿಂಕ್ ಆಗುತ್ತೆ. ಬಟ್ ಇದು ತುಂಬಾನೇ ಚೆನ್ನಾಗಿದೆ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಬಟ್ ಇದಕ್ಕೆ ಲೈನಿಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಿಕಾಸ್ ಇದು ತುಂಬಾ ತೆಳುವಾಗಿದೆ. ರೇಯಾನ್ ಫ್ಯಾಬ್ರಿಕ್ ಅಂತ ಅಂದ್ರೆ ಸ್ವಲ್ಪ ತೆಳು ಬರುತ್ತೆ ಬಟ್ಟೆ. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸೊ ಪ್ಯಾಂಟು ಕೂಡ ಅಷ್ಟೇ ಈ ರೀತಿ ಬಂದಿದೆ. ಸೊ ಈ ರೀತಿ ಪ್ಯಾಂಟ್ ಬಂದಿದೆ. ಸೊ ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದು ಲೈಟ್ ಪಿಸ್ತಾ, ಹಾಗೆ ಈ ತರ ಎರಡು ಕೂಡ ಡಿಸೈನ್ಸ್ ಒಂದೇನೆ, ಬಟ್ ಫ್ಯಾಬ್ರಿಕ್ ಸ್ವಲ್ಪ ಬೇರೆ ಬೇರೆ ತರ ಇದೆ. ಇನ್ನ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಆರಾ ಕೌಚರ್ ಅಂತ ಹೇಳ್ಬಿಟ್ಟು ಒಂದು ಆನ್ಲೈನ್ ವೆಬ್ಸೈಟ್ನ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅವ್ರ ಹತ್ರ ಒಂದು ಡ್ರೆಸ್ನ ಬುಕ್ ಮಾಡ್ಕೋಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾನೆ ಇದ್ದೆ. ಬಟ್ ಅವ್ರ ಹತ್ರ ಸಿಗೋದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಹಾಗೆ ಪ್ಯೂರ್ ಕ್ವಾಲಿಟಿನೇ ಸಿಗೋದು. ಹಾಗಾಗಿ ಸ್ವಲ್ಪ ರೇಟ್ ಕೂಡ ಜಾಸ್ತಿನೇ ಇರುತ್ತೆ. ನಾವು ಏನು ಬರೀ 700, 1000 ಅಂತ ನೋಡ್ತೀವಿ. ಸೊ ಆ ಥರ ಸಿಗಲ್ಲ ಅವ್ರ ಹತ್ರ. 1000 ಎಬೋನೇ ಇರೋದು, 1500 ಎಬೋನೇ ಬರುತ್ತೆ. ಈ ಒಂದು ಕಾಟನ್ ಡ್ರೆಸ್ಸು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅವರು ಆಫರಲ್ಲಿ ಬಿಟ್ಟಿದ್ದಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಆನೆ ಥರ ಬಂದಿದೆ. ಸೊ ಫ್ರಂಟಲ್ಲಿ ಈ ಥರ ಬಂದು ಬ್ಯಾಕು ಹೆವಿಯಾಗಿ ಬಂದಿದೆ. ಸೊ ಇದೆಲ್ಲ ಥ್ರೆಡ್ ವರ್ಕು, ಹ್ಯಾಂಡ್ ವರ್ಕ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಥ್ರೆಡ್ ವರ್ಕು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ ಸೊ ಇದು ಪ್ಯೂರ್ ಕಾಟನ್ನು, ತುಂಬಾ ಚೆನ್ನಾಗಿದೆ. ಸೊ ಮಸ್ಟರ್ಡ್ ಕಲರ್ದು ಡ್ರೆಸ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ತಗೊಂಡಿದ್ದು. ಇದು ಮಾಮೂಲಿ ಪ್ಲೈನ್ ಪ್ಯಾಂಟ್. ಸೊ ಇದು ಪ್ಲೈನ್ ಪ್ಯಾಂಟ್ ಬರುತ್ತೆ. ಸೊ ಇದನ್ನು ಕೂಡ ಅಷ್ಟೇ, ನಾನು ಯಾವುದನ್ನು ಕೂಡ ವಾಶ್ ಮಾಡಿಲ್ಲ. ಹೊರಗಡೆಯಿಂದ ತರಿಸಿರೋ ಬಟ್ಟೆಗಳನ್ನೆಲ್ಲನೂ ಕೂಡ ಒಂದ್ಸರಿ ವಾಶ್ ಮಾಡಿ ಆಮೇಲೆ ವೇರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆಯೇ ಡಬಲ್ ಎಕ್ಸೆಲ್ ತಗೊಂಡಿರೋದ್ರಿಂದ ಸ್ವಲ್ಪ ಸೈಜಸ್ ಕೂಡ ತುಂಬಾ ಫ್ರೀ ಆಗಿರುತ್ತೆ. ಅದನ್ನೆಲ್ಲ ಸೈಡು ನಾನು ಹೊಲಿಗೆ ಹಾಕ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಚನ್ನರಾಯಪಟ್ಟಣದಲ್ಲಿರೋದ್ರಿಂದ ಇಲ್ಲಿ ಮಿಷಿನ್ ಇನ್ನೂ ಸೆಟ್ ಮಾಡಿಲ್ಲ. ಸ್ವಲ್ಪ ಮಟ್ಟಿಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಬಂದು ಪ್ಯೂರ್ ಕ್ರೇಪ್ ಬನಾರಸ್ ಸ್ಯಾರಿ ಎಲ್ಲ ಬ್ಲೌಸ್ ಪೀಸ್. ಇದು ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿನ ನಿಮಗೆ ಲಾಸ್ಟ್ ತೋರಿಸಿದೆ, ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರಿನ. ಸೊ ಅದಕ್ಕೆ ಪ್ಲೈನ್ ಬ್ಲೌಸ್ ಬಂದಿದೆ. ನನಗೆ ವರ್ಕ್ ಎಲ್ಲದಕ್ಕೂ ಕೂಡ ವರ್ಕ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಬೇರೆ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ಬ್ಲೌಸ್ ಪೀಸ್ ನೋಡಬೇಕು ಅಂತ ಅಂದಾಗ ಇವಾಗ ಒಂದು 2 ವೆಬ್ಸೈಟಲ್ಲಿ, ಅಂದರೆ ವಸ್ತ್ರಂ ಕಲೆಕ್ಷನ್ಸ್ ಅಂತನೋ ಏನೋ ಒಂದಿದೆ ಪೇಜು, ಮತ್ತು ಇನ್ನೊಂದು ಲೆವಿಶಾ. ಸೊ ಇವ್ರ ಇಬ್ಬರ ಹತ್ರನೇ ನಾನು ನೋಡ್ದಂಗೆ ಇವ್ರಿಬ್ರ ಹತ್ರ ಸದ್ಯಕ್ಕೆ ಪ್ಯೂರ್ ಕ್ರೇಪ್ ಬನಾರಸ್ದು ಫ್ಯಾಬ್ರಿಕ್ ಸಿಗ್ತಾ ಇದೆ, ಅಂದರೆ ಮೆಟೀರಿಯಲ್, ಬ್ಲೌಸ್ ಮೆಟೀರಿಯಲ್ ಸಿಗ್ತಾ ಇದೆ. ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಲೆವಿಶಾದಲ್ಲಿ 1600 ಇದೆ, ಬಟ್ ವಸ್ತ್ರಮಲ್ಲಿ 1800 ಇದೆ. ಓಕೆ, ಕ್ವಾಲಿಟಿ ಎಲ್ಲೋ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಅದಕ್ಕೋಸ್ಕರ ರೇಟ್ ಹಿಂಗಿದೇನೋ ಅಂತ ನಾನು ಅನ್ಕೊಂಡು ಸೊ ಇದನ್ನ ಬುಕ್ ಮಾಡ್ಕೊಂಡೆ. ಅಂದರೆ 2 ಬುಕ್ ಮಾಡಿದೆ, ಬಟ್ ಒಂದು ಸ್ಟಾಕ್ ಔಟ್ ಆಯಿತು ಅಂತ ಹೇಳಿ ಅಮೌಂಟ್ನ ರಿಟರ್ನ್ ಹಾಕಿದ್ರು. ಸೊ ಇದು ಬಂದು ಬಾಟಲ್ ಗ್ರೀನ್. ಸೊ ಇದು ಬಂದು ಬಾಟಲ್ ಗ್ರೀನ್ ಫ್ಯಾಬ್ರಿಕ್, ತುಂಬಾನೇ ಚೆನ್ನಾಗಿದೆ. ಸೊ ಕ್ರೇಪ್ ಬನಾರಸ್ ಸ್ಯಾರಿನಲ್ಲಿ ಪೀಸ್ ಹೇಗೆ ಬರುತ್ತೋ ಬ್ಲೌಸ್ ಪೀಸಸ್ಸು, ಸೊ ಹಾಗೆ ಇದೆ.
ಸೊ ನಮಗೆ ಎರಡು ಸೈಡು ಕೂಡ ಬೋತ್ ಸೈಡು ಕೂಡ ಈ ಥರ ಏನು ಬಾರ್ಡರ್ಸ್ ಬರುತ್ತೆ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಸೊ ನಿಮಗೆ ಶೈನಿಂಗ್ ಎಲ್ಲ ಗೊತ್ತಾಗ್ತಾ ಇದೆ, ಶೈನಿಂಗ್ ಇದೆ. ತುಂಬಾನೇ 1 ಮೀಟರ್ ಇದೆ. ಸೊ 1 ಮೀಟರ್ಗಿಂತ ಜಾಸ್ತಿನೇ ಇದೆ ಬಟ್ಟೆ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಹೊರಗಡೆ ಎಲ್ಲ 1 ಮೀಟರ್ನ ತಗೊಂತೀವಿ ಅಲ್ವಾ, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಫ್ಯಾಬ್ರಿಕ್. ತುಂಬಾನೇ ಚೆನ್ನಾಗಿದೆ. ಸೊ ಇದೊಂದನ್ನ ಬೈ ಮಾಡಿದೆ. ಸೊ ಇಷ್ಟನ್ನ ನಾನು ಮತ್ತೆ ಬೈ ಮಾಡಿದ್ದೀನಿ. ಹಾಗೆ ಇದನ್ನೆಲ್ಲನೂ ಕೂಡ ನಾನು ಸೈಡ್ ಸ್ಟಿಚ್ ಮಾಡ್ಕೊಬೇಕು. ಇನ್ನೂ ಬ್ಲೌಸ್ಗಳನ್ನೆಲ್ಲ ನಾನು ಹೊಲ್ಕೊಬೇಕು. ತುಂಬಾನೇ ಕೆಲಸಗಳಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಏನು ನಾನು ಹೊಲಿಗೆ ಮಿಷಿನ್ ತಗೊಂಡಿದ್ದೀನಿ ಅಲ್ವಾ, ಸೊ ನನ್ನ ತಂಗಿದು ಅದನ್ನ ಎಲ್ಲಾನು ಸೆಟ್ ಮಾಡಿ ಅದರಲ್ಲಿ ಹೊಲಿಗೆನೆಲ್ಲ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಯಾಕಂದರೆ ಫುಲ್ ಶಟಲು ನಮ್ಮ ಹತ್ರ ಬೇಸಿಕ್ ಮಾಡೆಲ್ ಇರೋದು, ಅಂದರೆ ಹಾಫ್ ಶಟಲ್ ಅಂತ ಏನು ಹೇಳ್ತಾರೆ, ಸೊ ಅದಿತ್ತು. ಸೊ ಇದರಲ್ಲಿ ಎಲ್ಲ ಥರ ಮೆಟೀರಿಯಲ್ಸು, ಅಂದರೆ ಎಲ್ಲ ಥರ ಫ್ಯಾಬ್ರಿಕ್ಗಳನ್ನು ಕೂಡ ನಾವು ಸ್ಟಿಚ್ ಹಾಕೋಬಹುದು. ಬಟ್ ಬೇಸಿಕಲ್ಲಿ ಏನು ಬರುತ್ತೆ, ನಾರ್ಮಲ್ ಬಟ್ಟೆಗಳನ್ನ ಮಾತ್ರ ಸ್ಟಿಚ್ ಹಾಕೊಳ್ಳೋಂಗಿರುತ್ತೆ. ಈ ಸ್ವಲ್ಪ ಎಕ್ಸ್ಪೆಂಡ್ ಆಗುವಂಥ ಬಟ್ಟೆಗಳು, ಉಲ್ಲನ್ನು ಇವೆಲ್ಲ ಹಾಕೋದಕ್ಕಾಗಲ್ಲ. ಬಟ್ ಫುಲ್ ಶಟಲಲ್ಲಿ ಪ್ರತಿಯೊಂದು ಫ್ಯಾಬ್ರಿಕ್ನು ನಾವು ಹಾಕೊಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಅಮೆಝಾನಲ್ಲಿ ತಗೊಂಡಿರುವಂಥ ಡ್ರೆಸ್ಸಸ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೆ ಇದನ್ನ ಆರ ಕೌಚರ್ ಅಂತ ಹೇಳ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ರೆ ಅವ್ರದ್ದು ಪೇಜಸ್ ಬರುತ್ತೆ. ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಡ್ರೆಸ್ಸಸ್ ಬೇಕು ಅಂತ ಅಂದರೆ ಅವ್ರ ಪೇಜಲ್ಲಿ ಖಂಡಿತ ತಗೋಬಹುದು. ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಹಾಗೆ ತುಂಬಾನೇ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಸೊ ನಾನು ಇದೇ ಫಸ್ಟ್ ಟೈಮ್ ಅವ್ರ ಹತ್ರ ಬೈ ಮಾಡಿರೋದು, ಹೇಳ್ದೆ ಅಲ್ವಾ. ಸೊ ತುಂಬಾ ದಿನದಿಂದ ಅನ್ಕೊಂತಿದ್ದೆ. ಆಮೇಲೆ ಅವ್ರ ಹತ್ರ ತುಂಬಾನೇ ಗ್ರ್ಯಾಂಡ್ ಕಲೆಕ್ಷನ್ಸೇ ಇರೋದು, ತುಂಬಾ ಸಿಂಪಲ್ ಆಗಿ ಇರೋದು ಅಪರೂಪ. ಯಾವಾಗ್ಲೂ ಒಂದ್ಸಲಿ ವಿಡಿಯೋನ ಹಾಕ್ತಾ ಇರ್ತಾರೆ, ಅವಾಗ ನೋಡ್ಕೊಂಡು ಪಟ್ ಅಂತ ಹೇಳಿ ನಾವು ಬುಕ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಸೈಜಸ್ ಎಲ್ಲ ಸಾಲ್ಡ್ ಔಟ್ ಆಗುತ್ತೆ. ಸೊ ನಾನು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಪಟ್ ಅಂತ ಸ್ಕ್ರೀನ್ ಶಾಟ್ ತಗೊಂಡು ಅವಾಗ್ಲೇನೆ ಮೆಸೇಜ್ ಹಾಕ್ತೆ. ಸದ್ಯಕ್ಕೆ ಸಾಲ್ಡ್ ಔಟ್ ಅಂತ ಹೇಳಲಿಲ್ಲ. ನಾನು ನಾಳೆ ತುಂಬಾ ಡ್ರೆಸ್ಸಸ್ಗಳನ್ನ ಕೇಳಿದಾಗ ಸಾಲ್ಡ್ ಔಟ್ ಆಯ್ತು ಅಂತಾನೆ ಹೇಳ್ತಾ ಇದ್ರು. ಬಟ್ ಈ ಸರಿ ಸದ್ಯಕ್ಕೆ ಸಾಲ್ಡ್ ಔಟ್ ಆಗದೆ ಆ ಡ್ರೆಸ್ ಅಂತೂ ತಗೊಂಡಿದ್ದೀನಿ. ಇವಾಗ ಫ್ಯಾಬ್ರಿಕ್ಕು ಕೂಡ ಅಷ್ಟೇ, ಬ್ಲೌಸ್ ಫ್ಯಾಬ್ರಿಕ್ಕು ಇನ್ನೊಂದ್ 2-3 ತಗೊಬೇಕು. ಬಿಕಾಸ್ ಪ್ಯೂರ್ ಕ್ರೇಪ್ ಬನಾರಸ್ ಏನಿರುತ್ತೆ ಫ್ಯಾಬ್ರಿಕ್, ಅದು ತುಂಬಾನೇ ಚೆನ್ನಾಗಿರುತ್ತೆ. ನಾವು ಕಾಸ್ಟ್ಲಿಯಸ್ಟ್ ಸೀರೆಗಳು ಏನಿರುತ್ತೆ, ಕಾಂಚೀವರಂ ಆಗಿರ್ಬೋದು ಅಥವಾ ಜಾಸ್ತಿ KSIC ಸ್ಯಾರಿಗಳಿಗೆ ಪೇರ್ ಮಾಡ್ತಾರೆ ಅದನ್ನ. ಸೊ ಪ್ಯೂರ್ ಕ್ರೇಪ್ ಅಂದ್ರೆ ಮೈಸೂರು ಸಿಲ್ಕ್ ಏನಿರುತ್ತೆ, ಸೊ ಅದಕ್ಕೂ ಪ್ಯಾಚ್ ಅಪ್ ಮಾಡ್ಬೋದು, ಅಂದ್ರೆ ಮಿಕ್ಸ್ ಮ್ಯಾಚ್ ಮಾಡ್ಬೋದು. ನನ್ನ ಹತ್ರ ಬಾಟಲ್ ಗ್ರೀನ್ದು ನಿಮ್ಮ ಹತ್ರ ಲಾಸ್ಟ್ ತೋರಿಸಿದ್ದಲ್ವ, ಸೊ ಹಾಗಾಗಿ ಇದನ್ನ ಪೇರಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ತಗೊಂಡಿದ್ದೀನಿ. ನೋಡೋಣ ಹೊಲ್ಕೊಂಡು ಹಾಕೊಂಡ್ಮೇಲೆ ಯಾವ ಥರ ಕಾಣುತ್ತೆ ಸೊ ಗೊತ್ತಿಲ್ಲ. ಯಾಕಂದ್ರೆ ಇದು ಕೂಡ ಸ್ವಲ್ಪ ಶೈನಿಂಗ್ ತರ ಬರೋದ್ರಿಂದ, ಇದು ಕ್ರೇಪ್ ಬನಾರಸ್ ಆಗಿರೋದ್ರಿಂದ ಖಂಡಿತ ಎರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತಗೊಂಡೆ. ಸದ್ಯಕ್ಕೆ ಒಂದು ತಗೊಂಡಿದ್ದೀನಿ. ಅದೇನಾದ್ರು ಚೆನ್ನಾಗಿ ಮ್ಯಾಚ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಇನ್ನೊಂದು 2-3 ಕಲರ್ಸ್ ಬೇಕಿದೆ. ಸೊ ಅದನ್ನ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿತ್ತು. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.